ಅದಕ್ಕೆ ತಿಳಿದಂಥವ್ರು ಹೇಳ್ತಾರೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ. ಹಾಗೆ ನಾವು ಕೂಡ ನಮ್ಮ ಒಂದು ಎಚ್ಚರಿಕೆಯಲ್ಲಿ ನಾವಿರಬೇಕಾಗತ್ತೆ. ಇದೆಲ್ಲದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ರೇಮ್ ಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸಾಮಾಜಿಕ ಕಾರ್ಯಕರ್ತರು. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೆಯೇ ಮಾಡೆಲ್ ಸಂಗೀತಾ ಹೊಳ್ಳ ಅವರು ಕೂಡ ನಮ್ಮ ಜೊತೆ ಝೂಮ್ ಲೈವ್ ಮೂಲಕ ಜಾಯಿನ್ ಆಗ್ತಿದ್ದಾರೆ. ಸಂಗೀತಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಸರ್, ಥ್ಯಾಂಕ್ ಯು. ಎಸ್ ಪ್ರೇಮ್ ಮೂರ್ತಿ ಅವರೇ, ಬಹುಶಃ ಈ ಸೆಲ್ಫಿ ಗೀಳು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ನಿದರ್ಶನಗಳನ್ನ ಹೇಳ್ತಾ ಇದ್ದೆ. ನೆನ್ನೆ ಮಂಡ್ಯದಲ್ಲಿ ಕೂಡ ಹಾಗೆ ಆಗಿದೆ. ಒಂದೇ ಕುಟುಂಬದವರು, ಚನ್ನಪಟ್ಟಣ ತಾಲೂಕಿನವರು, ಒಂದೇ ಕುಟುಂಬದವರು ಸೆಲ್ಫಿ ಒಂದು ಗೀಳಿಗೋಸ್ಕರ ಬಲಿಯಾಗಿ ಹೋಗ್ತಾರೆ. ಒಬ್ಬರು ನೀರಲ್ಲಿ ಮುಳುಗಿ ಹೋಗ್ತಿದ್ದಾರೆ ಅಂತಂದಾಗ ಮತ್ತೊಬ್ಬರು ಅವ್ರನ್ನ ಕಾಪಾಡೋಕ್ಕೆ ಹೋಗೋದು, ಮಗದೊಬ್ಬರು ಹೋಗೋದು, ಹೀಗೆ ಒಟ್ಟು 5 ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಅಂದರೆ ಈ ಸೆಲ್ಫಿಯಿಂದ ದುರಂತಗಳು ಸಂಭವಿಸ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಯಾಕೆ ನಮ್ಮ ಯುವ ಪೀಳಿಗೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ ಅಂತ. ಈಗ ಹಂಗೆ ನೋಡೋಕೆ ಹೋದರೆ ಒಂದು ಕಡೆ ನೀವು ಅಮಾಯಕರು ಅಂತ ಅಂದ್ರಿ, ಒಂದು ಕಡೆ ಯುವ ಜನತೆಯೂ ಆ ಒಂದು ಸ್ಟೇಜಿಗೆ ಬಂದಿದ್ದಾರೆ. ಈಗ ಒಂದು 2 ವರ್ಷದ ಹಿಂದೆ ನೋಡ್ಬೇಕಾಯ್ತು, 5 ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ಹೋಗ್ತಾರೆ. ಅವರಲ್ಲಿ ಬಂಡೆಕಲ್ ಮೇಲೆ ನಿಂತ್ಕೋತಾರೆ. ಅವ್ರಿಗೆ ಗೊತ್ತಿದೆ ಅಲ್ಲಿ ನೀರು ಮೇಲಿಂದ ಬರುತ್ತೆ ಅಂತ ಗೊತ್ತಿದೆ. ಕರೆಕ್ಟಾಗಿ 5:30 6 ಗಂಟೆ ಅಷ್ಟೊತ್ತಿಗೆ ನೀರು ಮೇಲಿಂದ ರಭಸದಿಂದ ಬಂತು. ಅದು ಇದು KRS ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಇವ್ರಿಗೆ ಓಪನ್ ಮಾಡ್ತೀವಿ ನೀವು ಹೋಗಿ ಆ ಕಡೆಗೆ ಅಂತ ಹೇಳಿದ್ದಾರೆ. ಆದ್ರೂ ಅವ್ರು ಹೋಗದೆ ಕೂಡ ಮಲಗುತ್ತೆ ಮೇಡಮ್. ಹೌದು, ಅದು ಎಚ್ಚರಿಕೆ ಕರೆಗಂಟೆ ಕೂಡ ಇರುತ್ತೆ. ಕರೆಗಂಟೆ ಸಹ ಒಬ್ಬ ಮಾಡಿದೆ. ಆ ಮಾಡಿದ್ರು ಇವರು ದುರಹಂಕಾರದಿಂದ 5 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಒಬ್ಬರಾದ್ಮೇಲೆ ಆ ಬಂಡೆಕಲ್ಲಿಂದ ಉರುಳ್ತಾ ಹೋಗಿ ಒಬ್ರು ಸಿಗ್ಲಿಲ್ಲ. ಎಷ್ಟೋ ದಿನದಾದ್ಮೇಲೆ ಡೆಡ್ ಬಾಡಿಗಳು ಸಿಕ್ತು. ಇಲ್ಲೇ ಅಮಾಯಕರು ಅಂತೀರ. ನಿನ್ನೆ ನಾನು ನೋಡಿದೆ ಸರ್ ಅದನ್ನು. ಮುತ್ತೇತಿನಲ್ಲಿ 5 ಜನ ಅವರು ಹೆಣ್ಮಕ್ಳು ಆಟ ಆಡ್ತಿರ್ತಾರೆ. ಒಬ್ಬರಾದ್ಮೇಲೆ ಒಬ್ರು ಡ್ಯಾನ್ಸ್ಗಳು ಮಾಡ್ತಿರ್ತಾರೆ. ಆ ದಡದಲ್ಲಿದ್ದ ಅವರ ಪತಿ ಎಚ್ಚರಿಕೆ ಕೊಡಬೇಕಾಯ್ತು. ಆ ಪತಿ ಏನು ಮಾಡ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಇನ್ನೊಬ್ಬರನ್ನ ಕಳಿಸ್ತಾರೆ. ಆ ಮೋಜಿನ ಇವರು ಆನಂದವಾಗಿ ಅನುಭವಿಸ್ತಾ ಇದ್ದಾರೆ. ಅವರು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಆ ಮಗು ಒಂದು ಚಿಕ್ಕ 4 ವರ್ಷದ ಮಗು, ಅಮ್ಮ ನಾನು ಬರ್ತೀನಿ. ಪುಣ್ಯಕ್ಕೆ ಯಾವುದೋ ದೇವ್ರು ಕಾಪಾಡಿದ್ದೇನೆ, ಆ ಮಗುನ ಕರ್ಕೊಳ್ಳಿಲ್ಲ ಅವರು. ಅಲ್ಲಿ ತನಕ ಅವ್ರು 4 ಜನ ಆಟ ಆಡ್ಬೇಕಾದ್ರೆ ಈ ಗಂಡ ಆದವನು ಅದನ್ನ ಆನಂದವಾಗಿ ತಗೋತಾ ಇದ್ದಾನೆ. ಅಲ್ಲಿ ಹಳ್ಳ ಮುಂದೆ ಹೋದ್ರೆ ಡೇಂಜರ್, ಅಪಾಯ ಇದೆ, ಸಾಕು ನೀವು ಅಲ್ಲಿ ತನಕ ಹೋಗಬೇಡಿ ಅಂತ ಹಿಂದೆ ಕರೆಸ್ಕೊಂಡಿದ್ರೆ ಬಹುಶಃ 5 ಜನ ಬದುಕ್ತಾ ಇದ್ರು ಅನ್ಸತ್ತೆ. ಅದ್ರ ಜೊತೆ ಡ್ರೈವರ್ ಸಹ ಹೋಗಿದ್ದಾರೆ. ಡ್ರೈವರ್ ಪಾಪ 6 ಜನ ಒಟ್ಟು 5 ಜನಗೆ ಪಾಪ ಕಾಪಾಡಕ್ಕೆ ಹೋಗಿದ್ದಾರೆ. ಗಂಡ ಹೋಗ್ಲಿಲ್ಲ, ಗಂಡನೂ ಹೋಗಿದ್ದಾನೆ, ಮುಳುಗಿದ್ದಾನೆ. ಗಂಡನ ಕಾಪಾಡಿದ್ದಾರೆ, ಬಟ್ ಡ್ರೈವರ್ನ ಉಳ್ಸಕ್ಕಾಗ್ಲಿಲ್ಲ. ಅವ್ರ ಜೊತೆಗೆ ಇವನು ಹೋಗಿ. ಇದು ಒಂದು ರೀತಿ ದುರಹಂಕಾರದ ಪರಮಾವಧಿ ಸರ್ ಇದು. ಯಾಕಂದ್ರೆ ಅಲ್ಲಿ ಜಾರತ್ತೆ ಅಂತ ಗೊತ್ತಿದೆ, ಅಲ್ಲಿ ಹಳ್ಳ ಇದೆ ಅಂತ ಗೊತ್ತಿದೆ. ಅಷ್ಟು ತುಂಬಿ ಇಲ್ಲಿ ತನಕ ನೀರು ಬರ್ತಾ ಇದೆ, ಕಂಠಪೂರ್ತಿ ನೀರು ಬಂದಿದೆ. ಅವಾಗ ನಮಗೆ ಅಪಾಯ ಕಾದಿದೆ ಅಂತ ಅವ್ರು ಒಂದು ಚೂರು ಯೋಚನೆ ಮಾಡಿದ್ರೆ ಬದುಕ್ಬೋದಿತ್ತು. ಇಲ್ಲಿ ಗಂಡ ಆದವನು ಏನು ಮಾಡ್ತಾ ಇದ್ದಾನೆ, ಅವ್ರನ್ನ ಕರೆಯೋ ಪ್ರಯತ್ನನೂ ಮಾಡಿಲ್ಲ. ಅವರ ಒಂದು ಅಪಾಯದಲ್ಲಿ ಇವನು ಮೇನ್ ಮುಖ್ಯ ಅಂತ ನಮಗನ್ಸುತ್ತೆ. ಎಲ್ಲೋ ಇವನು ಕರೆದು ಬನ್ನಿ ಅಂತ ಕರೆದಿದ್ರೆ ಅದು ಅಟ್ಲೀಸ್ಟ್ ಅವರು ಹಿಂದಕ್ಕೆ ಬಂದಿರೋರು ಅಂತ ಅನ್ಸುತ್ತೆ. ಇದೊಂಥರ ದುರಹಂಕಾರ. ಈ ಸೆಲ್ಫಿಗೋಸ್ಕರ ಈ ಮೊಬೈಲ್ ಬಂದ ಮೇಲೆ ಎಲ್ಲೆಲ್ಲಿ ನಿಂತ್ಕೋತಾರೆ ಸೆಲ್ಫಿ ತೆಗಿಯೋಕೆ ಗೊತ್ತಾಗಲ್ಲ ಸರ್. ನೀರಿನ ಬಂಡೆ ಮೇಲೆ ನಿಂತ್ಕೋತಾರೆ, ಮೇಲ್ಗಡೆ ಎತ್ತರದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಆ ಒಂದು ಚೂರು ಹಿಂದೆ ತಿರುಗಿ ನೋಡಿದ್ರೆ ಸಾಕು ಬಿದ್ದೋಗ್ಬಿಡ್ತಾರೆ ಅವರು. ಅದು ಗೊತ್ತಿದ್ರು ಅಲ್ಲಿ ಸೆಲ್ಫಿ ತಗೋತಾರೆ. ಈ ಸೆಲ್ಫಿ ಹುಚ್ಚು ಎಲ್ಲಿ ತಗೋ ಹೋಗಿದೆ ಅಂತಂದ್ರೆ ಅವಿದ್ಯಾವಂತರು ಹೋಗ್ತಾರೆ, ವಿದ್ಯಾವಂತರು ಹೋಗ್ತಾರೆ, ಅಮಾಯಕರು ಹೋಗ್ತಾರೆ, ಹೆಣ್ಣು ಮಕ್ಕಳು. ಮೇಲಾಗಿ ಹೆಣ್ಣು ಮಕ್ಕಳಿಗೆ ಗೊತ್ತಿದೆ ನಮಗೆ ಈಜು ಬರಲ್ಲ ಅಂತ ಗೊತ್ತಿದೆ ಅಂತಂದ ಮೇಲೆ, ಸೆಲ್ಫಿ ಜಾಕೆಟ್ ಇಲ್ಲ ಅಂತಂದ ಮೇಲೆ ಅಲ್ಲಿ ತಗ ಹೋಗೋದು ತಪ್ಪು ಅವರು.